ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ರುಚಿಯಾದ ಬಾಳೆಹಣ್ಣಿನಿಂದ ಪಾಯಸವನ್ನು ಮಾಡುವ. ಬಾಳೆಹಣ್ಣಿನ ಪಾಯಸವನ್ನು ಮಾಡುವ ವಿಧಾನ: ಮೊದಲಿಗೆ ಹಣ್ಣಾದಂತಹ ಬಾಳೆಹಣ್ಣನ್ನು ಎಲ್ಲ ಸಿಪ್ಪೆಯನ್ನು ಸುಲಿದು ಮಿಕ್ಸಿಯಲ್ಲಿ ಅದನ್ನು ಚೆನ್ನಾಗಿ ಸಣ್ಣದಾಗಿ ಮಿಕ್ಸಿಯಲ್ಲಿ ಅದನ್ನು ಕಡಿಬೇಕು. ಅದ ನಂತರ ಒಂದು ದಪ್ಪ ಬಾಣಲೆಯಲ್ಲಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ಅದು ಬಣ್ಣ ಬದಲಾವಣೆ ಆಗಬೇಕು. ಬಾಳೆಹಣ್ಣಿನ ಬಣ್ಣ ಬದಲಾವಣೆ ಆದ ನಂತರ ಅದಕ್ಕೆ ನಾವು ಸಕ್ಕರೆಯನ್ನು ಹಾಕ್ಬೋದು. ಸ್ವಲ್ಪ ಹೊತ್ತು ಹೀಗೆ ಕೈಯಾಡಿಸ್ತಾ ಇರಬೇಕು. ಕೈಯಾಡಿಸ್ತಾ ಬಾಳೆಹಣ್ಣಿನ ಬಣ್ಣ ಬದಲಾವಣೆ ಆಗ್ತಾ ಹೋಗ್ತದೆ. ತುಂಬಾ ರುಚಿಕರವಾಗಿರ್ತದೆ ಈ ಬಾಳೆಹಣ್ಣಿನ ಪಾಯಸ. ನಿಮ್ಮಲ್ಲಿ ತುಂಬ ಬಾಳೆಹಣ್ಣು ಹಣ್ಣಾಯಿತು ಅಂತಾದರೆ ಈ ರೀತಿ ಮಾಡಿಕೊಳ್ಳಿ. ಇದಾದ ನಂತರ ತೆಂಗಿನಕಾಯಿ ತುರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತೆಂಗಿನಕಾಯಿ ಹಾಲನ್ನು ತೆಗೆದಿಡಬೇಕು. ತೆಂಗಿನಕಾಯಿ ಹಾಲನ್ನು ಹಾಕಿ ಪಾಯಸವನ್ನು ಮಾಡೋದ್ರಿಂದ ನಾವಿಲ್ಲಿ ತೆಂಗಿನಕಾಯಿ ಹಾಲನ್ನು ತೆಗೆದಿಡುವ. ಹಾಗೆ ಇಲ್ಲಿ ನಮ್ಮ ಬಾಳೆಹಣ್ಣು ಕೂಡ ಬಣ್ಣ ಬದಲಾವಣೆ ಆಗ್ತಾ ಇದೆ ನೋಡಿ. ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರ್ತಾ ಇದೆ. ಬಾಳೆಹಣ್ಣಿನ ಬಣ್ಣ ಎಲ್ಲ ಬದಲಾಯಿತು. ಇಷ್ಟಾದ ನಂತರ ನಾವು ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಬೆಲ್ಲದಲ್ಲೂ ಕೂಡ ನಾವು ಪಾಯಸವನ್ನು ಮಾಡ್ಕೊಳ್ಬೋದು. ಆದರೆ ಬಾಳೆಹಣ್ಣಿನ ಪಾಯಸವನ್ನು ಸಕ್ಕರೆಯಲ್ಲಿ ಮಾಡಿದರೆ ತುಂಬಾ ರುಚಿಕರವಾಗಿರ್ತದೆ. ಬೆಲ್ಲದಿಂದ ಮಾಡಿದರೆ ಬೇರೆ ರೀತಿಯ ಒಂದು ಪರಿಮಳ ರುಚಿ ಕೂಡ ಬರ್ತದೆ. ಇವತ್ತು ನಾವು ಸಕ್ಕರೆಯಿಂದ ಪಾಯಸವನ್ನು ಮಾಡುವ. ಇದಕ್ಕೆ ನಿಮಗೆ ನೋಡಿಕೊಂಡು ಎಷ್ಟು ಸಿಹಿ ಬೇಕು ಅಂತ ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸಕ್ಕರೆಯನ್ನು ಹಾಕಿಕೊಂಡು ನಂತರ ಪುನಃ ಕೈಯಾಡಿಸ್ತಾ ಇರಬೇಕು. ಸ್ವಲ್ಪ ಸಕ್ಕರೆ ಎಲ್ಲ ಕರಗಿದ ನಂತರ ನಾವು ಅದಕ್ಕೆ 1-2 ಏಲಕ್ಕಿಯನ್ನು ಕೂಡ ಹಾಕಬೇಕು. ಏಲಕ್ಕಿಯನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಕೂಡ ಹಾಕ್ಬೋದು, ಅಥವಾ ತೆಂಗಿನಕಾಯಿ ರುಬ್ಕೊಳ್ಬೇಕಾದ್ರೆ ತೆಂಗಿನಕಾಯಿ ಹಾಲನ್ನು ತೆಗಿಬೇಕಾದ್ರೂ ಕೂಡ ಜೊತೆಗೆ ಹಾಕ್ಕೊಂಡು ರುಬ್ಕೊಳ್ಬೋದು. ಇಲ್ಲಿ ನಾನು ತೆಂಗಿನಕಾಯಿ ಹಾಲನ್ನು ತೆಗೆದಿಟ್ಟಿದ್ದೇನೆ ನೋಡಿ. ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಇವಾಗ ನಾವು ಆ ಬಾಳೆಹಣ್ಣಿಗೆ ಈ ತೆಂಗಿನಕಾಯಿ ಹಾಲನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಸ್ಕೊಳ್ಬೇಕು. ತೆಂಗಿನಕಾಯಿ ಹಾಲು ಹಾಕಿದ ನಂತರ ಅದನ್ನು ಮೆಲ್ಲನೆ ಎಲ್ಲ ಕಡೆಗೆ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಈ ರೀತಿಯಾಗಿ ಮಾಡಿಕೊಂಡು ನಂತರ ಚೆನ್ನಾಗಿ ಕುದಿ ಬಂದ ನಂತರ ನಮಗೆ ಬಾಳೆಹಣ್ಣಿನ ಪಾಯಸ ರೆಡಿ ಆಗ್ತದೆ. ತುಂಬಾ ರುಚಿಕರವಾದ ಪಾಯಸ. ನೀವು ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.